ಕನ್ನಡ ಚಿತ್ರರಂಗದ ಖ್ಯಾತ ಖಳನಟ ಹರೀಶ್ ರಾಯ್ ಕಣ್ಮರೆಯಾಗಿದ್ದಾರೆ. ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ಅಭಿನಯದ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದ್ದ ಹರೀಶ್ ರಾಯ್ ಅವರು ಕಳೆದ ಕೆಲವು ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ನೊಂದಿಗೆ ಹೋರಾಟ ನಡೆಸುತ್ತಿದ್ದರು. ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಯಮನಾಗಿ ಬಂದ ಕ್ಯಾನ್ಸರ್, ಕಣ್ಮರೆಯಾದ ಕೆಜಿಎಫ್ ಚಾಚಾ. ಅಪ್ಪನನ್ನ ನೆನೆಯುತ್ತಾ ಬಿಕ್ಕಿ ಬಿಕ್ಕಿ ಅತ್ತ ಹರೀಶ್ ರಾಯ್. ರಾಯ್ ದೈತ್ಯ ಗಾತ್ರದ ದೇಹ, ರಗಡ್ ಲುಕ್, ಖಡಕ್ ಡೈಲಾಗ್ ಮೂಲಕವೇ ಎಲ್ಲರ ಮನಗೆದ್ದಿದ್ದ ನಟ. ಕೆಜಿಎಫ್ ಚಾಚಾ ಅಂತಲೇ ಫೇಮಸ್ ಆಗಿದ್ದ ಖಳನಟ ಕ್ಯಾನ್ಸರ್ಗೆ ತುತ್ತಾಗಿ ಇಂದು ಕೊನೆಯುಸಿರೆಳೆದಿದ್ದಾರೆ. 3 ದಶಕಗಳಿಗೂ ಹೆಚ್ಚು ಕಾಲ ಸ್ಯಾಂಡಲ್ವುಡ್ನಲ್ಲಿ ಸಕ್ರಿಯವಾಗಿದ್ದ ನಟ ಹರೀಶ್ ಬದುಕನ್ನ ಥೈರಾಯ್ಡ್ ಕ್ಯಾನ್ಸರ್ ಕಾಯಿಲೆ ನರಳಿ ಒದ್ದಾಡುವಂತೆ ಮಾಡಿತ್ತು. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಹರೀಶ್ ರಾಯ್ಗೆ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಹರೀಶ್ ರಾಯ್ ಇಂದು ಕೊನೆಯುಸಿರೆಳೆದಿದ್ದಾರೆ. ಮನೆಯಲ್ಲಿ ನಮ್ಮಮ್ಮ ನಮ್ಮ ಅಣ್ಣನ ಜಾಸ್ತಿ ಸೇರಿಸಿದ್ರು ಅಂತ ಬರ್ತಿದ್ದೆ. ಇಲ್ಲಿ ಹೇಳೋರು ಇದೇನು ಸ್ವಲ್ಪ ದಿನ ಬಂದ್ಬಿಡ್ತಿದ್ದೆ. ನೆನ್ನೆ ಹೇಳಿದ್ರು ಏನೇ ಅದು ಹುಟ್ಟಿ ಕರ್ಕೊಂಡು ಹೋಗ್ಬೇಕಂತ. ಅವ್ರು ಹುಟ್ಟು ಬೆಳೆದ ಜಾಗ ಮನೆಯಲ್ಲೇ ಇದೆ. ಅವ್ರ ಅಮ್ಮನೂ ಇರೋದು ಅಲ್ಲೇ ಇದೆ. ಲಾಸ್ಟ್ ಮಾತಾಡಿದ್ ನನ್ನ ಹತ್ರ ಒಂದೇ ಮಾತು, ದೇಶಕ್ಕೆ ಆಗ್ಬಿಟ್ಟು ನಾನಿದ್ರು ಇಲ್ಲೇ ಇದ್ರು ನೀನ್ ಇದ್ರಾಗ ನಾ ಆಡಲ್ಲ ಅಂದ್ಬಿಟ್ಟೆ. ನಾನು ಇದ್ದಿದ್ದೆ ನಾನು ನೋಡ್ತಾ ಇರ್ತೀನಿ, ಆಡ್ಕೊಡ್ತೀನಿ. ಆಡ್ಬೋದು ಅವ್ರು ಟ್ರಿಪ್ಪಲ್ಲಿ ಆಡ್ಬಿಡ್ತೀನಿ. ನಮ್ಮ ಮಕ್ಕಳಿಗೋಸ್ಕರ ಯಾರು ತಡೆಯಕ್ಕಾಗಲ್ಲ. ಮೆಜೆಸ್ಟಿಕ್, ಕೆಜಿಎಫ್, ಸಂಜು ವೆಡ್ಸ್, ಗೀತಾ ಸೇರಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಮನ ಗೆದ್ದಿದ್ದವರು ಹರೀಶ್ ರಾಯ್. ಕನ್ನಡ ಸಿನಿಮಾ ರಂಗದಲ್ಲಿ ವಿವಿಧ ರೀತಿಯ ರೋಲ್ಗಳಲ್ಲಿ ಮಿಂಚಿ ಫ್ಯಾನ್ಸ್ ಫಿದಾ ಆಗುವಂತೆ ಮಾಡಿದ್ರು. ಓಂ ಸಿನಿಮಾ ಬಳಿಕ ಕೆಜಿಎಫ್ ಹರೀಶ್ ರಾಯ್ ಅವರಿಗೆ ಉತ್ತಮ ಬ್ರೇಕ್ ಕೊಟ್ಟಿತ್ತು. ಆದರೆ ಅವರ ಅನಾರೋಗ್ಯ ಅವರನ್ನ ಕಷ್ಟದ ಮಡುವಿನಲ್ಲಿ ಬೀಳುವಂತೆ ಮಾಡಿತ್ತು. ಥೈರಾಯ್ಡ್ ಕ್ಯಾನ್ಸರ್ ವಿರುದ್ಧ ನಿರಂತರ ಹೋರಾಟ ನಡೆಸಿದ್ದ ನಟ ಹರೀಶ್ ರಾಯ್ಗೆ ದುಬಾರಿ ಬೆಲೆಯ ಇಂಜೆಕ್ಷನ್ಗಳ ಅವಶ್ಯಕತೆ ಇತ್ತು. ಅದಕ್ಕಾಗಿ 70 ಲಕ್ಷಕ್ಕೂ ಹೆಚ್ಚು ಹಣದ ಅಗತ್ಯವಿತ್ತು. ಹಣ ಹೊಂದಿಸಲು ಒದ್ದಾಡಿದ್ದ ಹರೀಶ್ಗೆ ಕೊನೆಗಳಿಗೆಯಲ್ಲಿ ನಟ ದರ್ಶನ್, ಧ್ರುವ ಸರ್ಜಾ, ಶಿವಣ್ಣ, ಯಶ್ ಸೇರಿ ಹಲವರು ನೆರವು ನೀಡಿ ಧೈರ್ಯ ತುಂಬಿದ್ರು. ಪಾರ್ಥಿವ ಶರೀರವನ್ನ ಬೆಂಗಳೂರಿನ ಅಂಜನಾಪುರದಲ್ಲಿರುವ ಮನೆಯ ಬಳಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು. ನಟ ಯಶ್, ಧ್ರುವ ಸರ್ಜಾ ಹರೀಶ್ ರಾಯ್ಗೆ ಅಂತಿಮ ನಮನ ಸಲ್ಲಿಸಿದರು. ಹರೀಶ್ ರಾಯ್ ಪುತ್ರನಿಗೆ ಯಶ್ ಸಾಂತ್ವನ ಹೇಳಿದ್ರು. ಧ್ರುವ ಸರ್ಜಾ ತುಂಬಾ ಭಾವುಕರಾಗಿ ಮಂಡಿಯೂರಿ ನಮನ ಸಲ್ಲಿಸಿದರು.
ಇವರ ಜೊತೆ ಚಿತ್ರರಂಗದ ಹಲವು ನಟ ನಟಿಯರು ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಉಡುಪಿಯಲ್ಲಿ ನಾಳೆ ಅಂತಿಮ ಸಂಸ್ಕಾರ ನಡೆಯಲಿದೆ. ಅವರ ಸಾವಿನ ನೋವನ್ನ ಭರಿಸುವ ಶಕ್ತಿ ದೇವರು ಆ ಕುಟುಂಬಕ್ಕೆ ನೀಡಲಿ ಅಂತ ಪ್ರಾರ್ಥಿಸೋಣ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.